ಹೆಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮಧು ಚಂದು ಚಾನಲ್. ಇವತ್ತು ಮೆಂತೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ತಕ್ಷಣಕ್ಕೆ ಬೆಳಗಿನ ಗಡಿಬಿಡಿಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಬೇಗನೆ ಆಗುತ್ತೆ. ಚಿತ್ರಾನ್ನ ಈ ಪುಳಿಯೋಗರೆಕ್ಕಿಂತ ಈ ಥರ ರೈಸ್ ಬಾತ್ ಅಂತೂ ಬೇಗನೆ ಆಗುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ಸಹ ಒಳ್ಳೇದಲ್ವ ಮೆಂತೆ ಸೊಪ್ಪು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಕಟ್ಟಷ್ಟು ಮೆಂತೆ ಸೊಪ್ಪನ್ನ ಈ ಥರ ತೊಳೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಕಟ್ ಮಾಡ್ಕೊಳ್ಳೋ ಮುಂಚೆನೇ ಈ ಥರ ತೊಳೆದಿಟ್ಕೊಂಡ್ಬಿಡ್ಬೇಕು ನಾವು. ಇಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 3 ಟೊಮೊಟೊ ಇನ್ನೂ ಕಟ್ ಮಾಡ್ಕೊಂಡಿಲ್ಲ. ಇಲ್ಲಿ ರುಬ್ಬೋದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ ಮತ್ತು ಸೋಂಪು ರುಬ್ಬೋದಕ್ಕೆ ತೊಗೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಎಣ್ಣೆಗೆ ಸಹ ಹಾಕ್ಕೋಬೋದು. ಇಲ್ಲಿ ನಾನು ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ಪಲಾವ್ ಐಟಮ್ ಬರುತ್ತಲ್ವ, ಅನಾನಸ್ ಹೂವು ಮತ್ತು ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಇವನ್ನೆಲ್ಲ ಎಣ್ಣೆಲಿ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೇ ಸ್ವಲ್ಪ ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಹಾಕುವಂಥ ಐಟಮ್ಸ್ನೇ ಸ್ವಲ್ಪ ಕರಿಬೇವಿನ ಸೊಪ್ಪು ಸಿಡಿದ ನಂತರ ಒಂದು ಕಟ್ ಮಾಡ್ಕೊಂಡಂಥ ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಮೆಂತ್ಯ ಸೊಪ್ಪನ್ನ ಈ ಟೈಮಲ್ಲೇ ಹಾಕ್ಕೊಂಡ್ಬಿಡ್ಬೇಕು ನಾವು. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತಿಗೆ, ಯಾಕಂದರೆ ಅದು ಎಣ್ಣೆಲ್ಲೇ ಬಿಟ್ಕೊಬೇಕು. ಆ ಥರ ತನಕ ಚೆನ್ನಾಗಿ ಫ್ರೈ ಆಗಬೇಕು, ಆ ಥರ ಕ್ರಿಸ್ಪ್ನೆಸ್ ಬರಬೇಕು. ಆ ಥರ ಫ್ರೈ ಮಾಡಿಕೊಂಡ್ರೆ ನಾವು ಮೆಂತ್ಯ ಬಾತು ತುಂಬ ಟೇಸ್ಟಿ ಇರುತ್ತೆ, ಚೆನ್ನಾಗೂ ಇರುತ್ತೆ, ಕಹಿ ಸಮೇತ ಬರಲ್ಲ. ಈಗ ಹೇಳಿದಲ್ಲಿ ರುಬ್ಬಿಟ್ಕೊಂಡಿದ್ದಂಥ ಪುದೀನ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಅದೆಲ್ಲ ಇಟ್ಕೊಂಡಿದ್ದಲ್ಲ, ಅದನ್ನೇ ಈ ಥರ ಜಾಸ್ತಿ ಫೈನಾಗಿ ಪೇಸ್ಟ್ ಮಾಡಿದೆ. ಈ ಥರ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇದು ಸಹ ಹಸಿ ವಾಸನೆ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗೋರು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದು ಸಹ ಎಣ್ಣೆ ಬಿಡ್ತಾ ಇರುವಾಗ ಇಲ್ಲಿ ಕಟ್ ಮಾಡ್ಕೊಂಡಂಥ 3 ಮೀಡಿಯಮ್ ಸೈಜ್ ಟೊಮೊಟೊನ ಹಾಕಿ ಚೆನ್ನಾಗಿ ಅದು ಫ್ರೈ ಆಗೋ ತನಕ, ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ನಾವು ಇಲ್ಲಿ 3 ಗ್ಲಾಸಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ನೆನೆಸಿಟ್ಟಾದರೂ ಹಾಕ್ಕೋಬೋದು. ಇದಕ್ಕೇ 1 ಸ್ಪೂನ್ ಗರಂ ಮಸಾಲ, 1-1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಸಹ ಎಲ್ಲ ಹಸಿ ವಾಸನೆ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇದಕ್ಕೇ ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿನೂ ಸಹ ಎಲ್ಲ ಚೆನ್ನಾಗಿ ಒಂದೇ ರೀತಿ ಮಿಕ್ಸ್ ಮಾಡಿ 2 ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಒಂಥರ ಬಿರಿಯಾನಿ ಟೇಸ್ಟ್ ಕೊಡುತ್ತೆ, ಅದಕ್ಕೆ ಹಾಕ್ಕೊತೀನಿ. ನೀವು ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ಕೊಬೋದು, ತುಂಬ ಟೇಸ್ಟ್ ಇರುತ್ತೆ ಆ ಥರ ಮೊಸರು ಹಾಕ್ಕೊಳ್ಳೋದ್ರಿಂದ. ಈಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಕ್ಕಿ 2 ನಿಮಿಷ ಆದರೂ ಫ್ರೈ ಮಾಡಿ ನಾವು ಈ ಥರ ನೀರು ಹಾಕ್ಕೋಬೇಕು. ಇಲ್ಲಿ ನಾನು ತಣ್ಣೀರನ್ನ ಉಪಯೋಗಿಸಿದ್ದೀನಿ ನಾನು. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸತಿ ಉಪ್ಪಾಗಿದೆಯಿಲ್ಲ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಷಿಲ್ ಬರ್ಸ್ಬಿಟ್ರೆ ಸಾಕು, ಬೇಗನೆ ಆಗೋಗುತ್ತೆ ನೋಡಿ. ಒಂದು 20 ನಿಮಿಷದಲ್ಲಿ ನಾವು ಈ ರೈಸ್ ಬಾತ್ ಮಾಡ್ಕೊಂಬಿಡ್ಬೋದು. ಎಲ್ಲ ರೆಡಿ ಇದ್ಬಿಟ್ರೆ ಐಟಮ್ಸು ನೋಡಿ ಎಷ್ಟು ಉದುದ್ರಾಗಿದೆ. ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೋಡಿ ಎಷ್ಟು ಉದುದ್ರಾಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆದಷ್ಟು ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದಕ್ಕೆ ಕಾಂಬಿನೇಷನ್ ಅಂದರೆ ನಾವು ಮೊಸರು ಬಜ್ಜಿ ಅಥವಾ ದಾಲ್ ಮಾಡ್ಕೊಂಡಿರ್ತೀವಲ್ಲ, ಆ ಥರನೇ ನಾವು ಪಪ್ಪು ಅಂತ ಮಾಡ್ಕೊಂಡಿರ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ ಈ ರೈಸ್ಗೆ. ನಾನು ಈ ಥರ ಪಪ್ಪು ಮಾಡ್ಕೊಂಡಾಗೆಲ್ಲ ಈ ಥರ ಕುಷ್ಕ ರೈಸು, ಈ ಥರ ಮೆಂತ್ಯ ಬಾತ್ ಮಾಡ್ಕೊತೀನಿ. ನಿಮ್ಗೆ ಈ ರೆಸಿಪಿ ಬೇಕಂದರೆ ನಾನಿದು ಮೆಂತ್ಯ ಪಪ್ಪು ಮಾಡಿರೋದು, ಮೆಂತ್ಯ ಸೊಪ್ಪು ಹಾಕಿ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.